ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಿರುವ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ. ನಾನಿಲ್ಲಿ 2 kg ಆಗೋಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಹಾಕ್ಕೊಬೇಕು. ಕ್ಯಾರೆಟು ಹಾಲಲ್ಲೇ ತುಂಬ ಹೊತ್ತು ಬೇಯಬೇಕು, ಯಾಕಂದರೆ ಆವಾಗಲೇ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿರೋದು. ಈಗ ನೋಡ್ಬೋದು, ಕ್ಯಾರೆಟ್ ಚೆನ್ನಾಗಿ ಬೇಯ್ತಾ ಅದರಲ್ಲಿರೋ ವಾಟರ್ ಕಂಟೆಂಟ್ ಕೂಡ ರಿಲೀಸ್ ಆಗ್ತಿದೆ. ಕ್ಯಾರೆಟು ಎಷ್ಟು ಹಾಲಲ್ಲಿ ಚೆನ್ನಾಗಿ ಬೇಯುತ್ತೋ ಆವಾಗಲೇ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು, ಕ್ಯಾರೆಟ್ ಬೇಯ್ತಾ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಫುಲ್ ಹೀರ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾಯಿದೆ. ಈಗ ಇದಕ್ಕೆ ಅರ್ಧ kg ಹಾಕೋಷ್ಟು ಸಕ್ಕರೆ ಹಾಕೋಬೇಕು. ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಸಕ್ಕರೆ ಕ್ಯಾರೆಟ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಬೇಯಿಸ್ಕೊಬೇಕು. ಸಕ್ಕರೆಯಲ್ಲಿ ಹಾಕಿದ್ಮೇಲೆ ಸಮೇತ ಸ್ವಲ್ಪ ವಾಟರ್ ಕಂಟೆಂಟ್ ರಿಲೀಸ್ ಆಗ್ತಿದೆ. ಸಕ್ಕರೆ ಎಲ್ಲ ಕರಗ್ತಾ ಇದೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನನಗಂತೂ ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾ ಇಷ್ಟ, ಹಾಗಾಗಿ ರೆಗ್ಯುಲರಾಗಿ ಮಾಡ್ತಿರ್ತೀನಿ. ಕ್ಯಾರೆಟ್ ಹಲ್ವಾ ಮಾಡೋದು ತುಂಬಾ ಈಸಿ ಇದೆ, ಆದರೆ ಕ್ಯಾರೆಟ್ ತುರ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳೋದು ಒಂದು ಕಷ್ಟ ಅಷ್ಟೆ. ಕ್ಯಾರೆಟು ಬೇಯ್ತಾ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅದಕ್ಕೆ ಕೋವಾ ಹಾಕ್ಕೊಬೇಕು. ನಾನಿಲ್ಲಿ ನಂದಿನಿ ಕೋವಾ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವುದಾದ್ರೂ ಕೋವಾ ತೊಗೊಬೋದು. ಕೋವಾ ಹಾಕೋದ್ರಿಂದ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ ಹಲ್ವಾ ಟೇಸ್ಟ್ ಅಂದರೆ ಸಕ್ಕತ್ತಾಗಿರುತ್ತೆ. ನಿಮಗೇನಾದರೂ ಕೋವಾ ಇಷ್ಟ ಇಲ್ಲ ಅಂತಂದರೆ ಹಾಕ್ಕೊಬೇಡಿ, ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಬೋದು. ಈಗ ನಾನು ಕೋವಾನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಕೋವಾನ ಹಲ್ವಕ್ಕೆ ಹಾಕೊಂಡ ತಕ್ಷಣ ಅದು ಕರಗೋಗುತ್ತೆ. ಈಗ ನೋಡ್ಬೋದು, ಕೋವಾ ಚೆನ್ನಾಗಿ ಮೆಲ್ಟ್ ಹಾಕ್ಕೊಂಡು ಕ್ಯಾರೆಟ್ ಹಲ್ವಾ ಜೊತೆ ಹೊಂದ್ಕೋತಾ ಇದೆ. ನನಗಂತೂ ಕ್ಯಾರೆಟ್ ಹಲ್ವಾ ಸ್ಮೆಲ್ ಈಗಲೇ ಬರ್ತಾ ಇದೆ. ಅದೇ ಕ್ಯಾರೆಟ್ ಹಲ್ವಾ ಮಾಡೋದು ಏನು ಕಷ್ಟ ಅಂದರೆ, ಕ್ಯಾರೆಟ್ ಚೆನ್ನಾಗಿ ಬೇಯಬೇಕಂದ್ರೆ ತುಂಬ ಟೈಮ್ ತೊಗೊಳತ್ತೆ. ಈಗ ನಾನು ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ತುಪ್ಪ ನೀವು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನಾನು ಬರೀ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿದ್ದೀನಿ. ನಿಮ್ಗೇನಾದರೂ ಇಷ್ಟ ಇತ್ತು ಅಂತಂದರೆ ಬಾದಾಮಿ ಕೂಡ ಆ್ಯಡ್ ಆನ್ ಮಾಡ್ಬೋದು. ಈಗ ನಾನು ತುಪ್ಪನ ಕ್ಯಾರೆಟ್ ಹಲ್ವಾ ಒಳಗಡೆ ಹಾಕೋತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು, ಕ್ಯಾರೆಟ್ ಹಲ್ವಾದಲ್ಲಿ ಸ್ವಲ್ಪ ನೀರಾಡಬಾರ್ದು, ಅಷ್ಟು ಚೆನ್ನಾಗಿ ಬೇಯಬೇಕು. ಅದು ಗಟ್ಟಿ ಆದಮೇಲೆ ಆಫ್ ಮಾಡಿದ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ತುಂಬ ರುಚಿಕರವಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್.